ಈಗಳತ್ತೆ ನಾವು ಇತ್ಲಾಗ ಮಾಡ್ಕೊಂಡು ಉಣ್ತೀವಿ. ಅವ್ರದ್ದು ಇತ್ಲಾಗ ಅಡುಗೆ ಮನೆ ಐತೆ, ನಾವು ಇತ್ಲಾಗ ಇಕ್ಕೆಂಬ್ತೀವಿ. ಈಗ ಇತ್ಲಾಗ ಇಕ್ಕೇಳ್ರಿ, ಇತ್ಲಾಗ ಇಕ್ಕೊಂಡು ಮಾಡ್ಕೊಂಡು ಉಣ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲ ಅವಳು ಹಂಗೆ ಸಣ್ಣ ಮೇನ್ ಹಂಗೇನೆ, ಅಯ್ಯೋ 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 ಸೀಮೆ ಕಿಲ್ದಾಳಾಡ್ದಂಗೆ ಆಡ್ತಾಳೆ ಹಂಗೇನು. ಏನು ಹಂಗೇನೆ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ತಂದು ಇಕ್ಕೇಳ್ರಿ ರಪರಪನ. ಅವಳೊಳ್ಳೆ ಇದಾಡ್ದಂಗೆ ಆಡ್ತಾಳೆ. ಏನು ಮಗ ಸೊಸೆ ಅಲ್ಲೇ ಏನು ತಿಂಬಕ್ಕೆ ಬರ್ತಾವೆ ಇಲ್ಲಿ, ಅಲ್ಲೇ ಬೆಂಗಳೂರಾಗ ಇರ್ಬೇಕಾ, ಬದುಕಿಲ್ಲ ಬಾಳಿಲ್ಲ. ಏನೇನು ಕೆಲಸ ಇಲ್ಲ, ಅಲ್ಲೇ ಇನ್ನೊಂದು ಸ್ವಲ್ಪ ದಿನ ಬೆಂಗಳೂರಾಗ ಇರ್ಬೇಕಾ. ನಾವು ಹಂಗೆ ಅಷ್ಟೊತ್ತಿಗೆ ಮನೆಗಿನೇ ಮಾಡ್ಕೊಂತಿದ್ವಿ ಅತ್ಲಾಗಿ. ಬರ್ರಿ ಎಲ್ಲ ತಂದಿಕ್ಕನ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನಮಗೂ ಇಲ್ಲಿರೋ ಅಧಿಕಾರ ಐತೆ ಸುಗುಣ, ನಮಗೇನು ಇಲ್ಲಿರೋ ಅಧಿಕಾರ ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದಾರೆ. ಯಾಕಂದರೆ ಇಬ್ಬರಿಗೂ ಮನೆ ಅಂದಮೇಲೆ ಅವ್ರ ಅತ್ಲಾಗ ಮಾಡ್ಕೊಂಡು ಉಂತಾರೆ, ಇವ್ರು ನಾವು ಇತ್ಲಾಗ ಮಾಡ್ಕೊಂಡು ಉಂತೀವಿ ಅಷ್ಟೇ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಉಮ್ಮನ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಉಮ್ಮಿ ಅಷ್ಟೇ. ನಾವೇನೇನು ಅವ್ರದ್ದೇನು ಮುಟ್ಟೋದು ಬೇಡ, ನಮ್ದು ಅವ್ರೇನು ಮುಟ್ಟೋದು ಬೇಡ. ಐತ್ರ ನಾನು ವರ್ಷ ಬೆಂಗ್ಳೂರಿಗೆ ಹೋಗ್ಯಾರೆ ಪಾಪ. ಇತ್ಲಾಗೆ ಸುಮ್ಮನೆ ತಂದು ಇಕ್ಕೇಳ್ರಿ ನೀವು, ನಾ ಬಂದಾಗ ಹೇಳ್ತೀವಿ ನಾನು ನಿಮ್ಮಪ್ಪ ಎಲ್ಲನ. ಆಗ ಅಪ್ಪ ಬಂತು, ಅಪ್ಪ ನಾವು ಇಲ್ಲಿಗೆ ಬರ್ತೀವಿ ಕಣಪ್ಪ, ಈ ಪಾಟಿಂದಾನ ಇಲ್ಲೇನೆ ನಾವೊಂದು ಕಡೆಗೆ ಮಾಡ್ಕೊಂಡು ಉಣ್ತೀವಿ. ಮಾಡ್ಕೊಂಡು ಉಣ್ರಪ್ಪ, ನಾವೇನು ಮಾಡ್ಕೊಂಡು ಉಂಬಾರ ನಾ ಬೇಡ ಅಂತ ಹೇಳಿಲ್ಲ. ಅಲ್ಲ ಎಂತ ಚೆನ್ನಾಗಿ ಜೊತೆಗಿದ್ರಿ, ಸುಮ್ಮನೆ ಬೇರೆ ಹೋಗ್ತೀವಿ ಅಂತ ಹೋದ್ರಿ. ಎಲ್ಲೂ ಯಾರ ಮನೆಯಾಗೂ ಉಳ್ಗಾಲಿಲ್ಲ ಕಣಪ್ಪ, ಯಾರೂ ಸ್ಯಾನೆದಿನ ಸುಮ್ಮನೆ ಆಗಲ್ಲ. ಮನೆ ಬಿಟ್ಟು ಬಾಡಿಗೆ ಮನೆಗಳಿಗೆ ಬಿಡ್ರಿ ಅಂತಾರೆ. ನಾವು ಅವಾಗ ತಿರ್ಗೋಟು ಪರದಾಡಬೇಕು. ಹೆಂಗೆ ಇಲ್ಲಿದ್ದಾರೆ ಸುಮ್ಮನೆ ಇರ್ಬೇಕಾ ನೀವು? ಇವಾಗ ಬಂದರೆ ಅವ್ರು ಏನಂತಾರೆ ನೋಡಪ್ಪ, ಹೋದ್ರು ಹಂಗೇನೆ ಇವಾಗ ಬಂದವ್ರು ಅಂತಾರೆ. ಯಾಕೆ ಮಾಮ, ನಮ್ಗೇನು ಇಲ್ಲಿ ಬರೋ ಅಧಿಕಾರ ಇಲ್ಲಿ? ಬಿಡಪ್ಪ, ಅವ್ರ ಮನೆಗೆ ನಾನು ಬರ್ತಾ ಇದ್ದೀವಿ. ಇವಾಗ ಇಬ್ಬರಿಗೂ ಜೊತೆಗೆ ಐತೆ ಈ ಮನೆ ಅಂದಮೇಲೆ ನಾವು ಬಂದಿರೋ ಅಧಿಕಾರ ಐತೆ. ನಾವು ಅದಕ್ಕೆ ಬೇರೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮದು ಸ್ಟವ್ ಎಲ್ಲ ಪಾತ್ರೆ ಸಾಮಾನು ಎಲ್ಲ ಇದ್ದಾವೆ. ಈ ಕಡೆಗೆ ತಂದು ದೊಡ್ಡ ಮನೆ ಅವ್ರು ಅತ್ಲಾಗ ಮಾಡ್ಕೊಂತಾರೆ, ನಾವು ಇತ್ಲಾಗ ಮಾಡ್ಕೊಂತೀವಿ. ಅವ್ರಿಗೂ ಒಂದು ರೂಮು ಅಡುಗೆ ಮನೆ ಎಲ್ಲ ಐತಾ. ನಮಗೇನೇನು ನಾವಿಲ್ಲಿ ಎಲ್ಲ ನಾವು ತಿಕ್ಕೊಂಡು ಮಾಡ್ಕೊಂಡು ಉಣ್ತೀವಿ. ನಮಗೂ ಒಂದು ರೂಮು ಅವೆಲ್ಲ ಇದ್ದಾವೆ. ನಮ್ಮ ರೂಮ್ ನಮಗೆ, ಅವ್ರ ರೂಮ್ ಅವ್ರಿಗೆ ಅಷ್ಟೇ. ಇನ್ನೇನು ಮಾಡೋಣ, ಮನೆ ಇಲ್ಲ ಅಂದಮೇಲೆ ಏನು ನಾವೇನೇನು ಬೇರೆ ಹೋಗಿಲ್ಲ ಹೇಳು. ಬೇರೆ ಹೋಗಿದ್ರೆ ಬಿಡಪ್ಪ, ಅವ್ರ ಮನೆಗೆ ಹೆಂಗೆ ಬರೋಣ ಅಂತ ಅನ್ಕೊಂತಿದ್ವಿ. ನಾವೇನೇನು ಬೇರೆ ಹೋಗಿಲ್ಲ ಅಲ್ಲ, ಬೇರೆ ಏನು ಹೋಗಿಲ್ಲ ಅಲ್ಲ. ನೀವು ನೀವಾಗಿ ನೀವು ಹೋದ್ರೆ ಅಷ್ಟೇ. ನಾವು ಸುಮ್ಮನೆ ಯಾಕೆ ಗುದ್ದಾಡೋದು, ಒಂದೇ ಮನೆಯಾಗಿದ್ದರೆ ಜಗಳ ಗುದ್ದಾಟ ಅಂತ ಹೇಳಿ ಓದ್ವಿ ಅಷ್ಟೇ. ಸುಮ್ಮನೆ ಯಾಕಪ್ಪ ಅಂತ ಹೇಳಿ ಓದ್ವಿ. ಇವಾಗ ಹೆಂಗೂ ಸಾಮಾನೆಲ್ಲ ತಂದಿಕ್ಬೇಕು. ಆ ಅಮ್ಮ ಒಳ್ಳೊಳಲ್ಲ, ಸಣ್ಣ ಚಿಕ್ಕಿ ಹೆಂಗೆ ಆಡ್ತಾಳೆ ಒಳ್ಳೆ. ಅವಳ ಬಿಡ್ತಾಲ್ ಬೆಳಗಾಗೈತೆ ಹಂಗಂದ್ರೆ ಇವಾಗ ಅರೆದೆ ಹಿಡ್ಕೊಂಡಂಗೆ ಕುಣಿತಾಳೆ ಹಂಗೇನೆ. ಹೇಳತ್ತ ಅವಳು ಹಂಗೇನೆ ಬೋಲು ಒಳ್ಳೆಳಲ್ಲ, ಮನೆ ಬಿಡ್ರಿ ಅಂತ ಏನು ಗಲಾಟೆ ಮಾಡ್ತಾಳೆ ಹಂಗೇನೆ. ಮತ್ತೆ ನಿನ್ನೆ ಸಹ ನನ್ನ ಹಿಡ್ಕೊಂಡು ಹೊಡೆದೇ ಬಿಟ್ಲು. ಆ ಅಮ್ಮ ಅಯ್ಯಪ್ಪ ಏನು ಆಡ್ತಾಳೆ ವಯಸ್ಸೋದ್ಮೇಲೆ. ಅಲ್ಲ ಅವ್ರ ಮನೆ ಅವ್ರು ಬಿಡ್ರಿ ಅಂತಾರಮ್ಮ. ಅವ್ರು ಬಂದಿವ ಬಿಡ್ರಿ ಅಂತ ಅಂದರೆ ನಾವು ಬಿಡಲೇಬೇಕು. ಹಂಗಂತೇಳಿ ಅವ್ರನ್ನ ಬೈಕೊಂಡ್ರೆ ಆಗಲ್ಲ ಕಣಮ್ಮ. ಅವ್ರ ಮನೆ ಅಂದಮೇಲೆ ಅವ್ರು ಕೇಳೋ ಅಧಿಕಾರ ಐತೆ, ಕೇಳ್ತಾರೆ. ಅಲ್ಲ ಕಣ್ಮಮ್ಮ, ಬರಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಬಂದು ಸಡನ್ನ ಖಾಲಿ ಮಾಡ್ರಿ ಅಂತ ನೆನ್ನೆಸಿ ಹೇಳೋದಾರು. ಇವತ್ತು ಬಂದುಬಿಟ್ಟು ನಮ್ಮ ಮನೆಗೆ ಎಲ್ಲನ ತಕೊಂಬಂದವ್ರೆ. ನಾವೆಲ್ಲ ನಿಲ್ಸಿದೀವಿ ಟೆಂಪ್ತಕ್ಕೆ, ನಿಮ್ಮ ಮನೆ ಖಾಲಿ ಮಾಡ್ಕೆ ಇಲ್ಲ ಅಂತೇಳಿ ಹಿಡ್ಕೊಂಡು ಒಯ್ಯಕ್ಕೆ ಬರ್ತಾಳೆ ಅಜ್ಜಿ ಅಂತಾಳೆ ಹಂಗೇನೆ. ಅಜ್ಜಿ ಅಂದ್ರೆ ಸಾಕು, ಅಯ್ಯಪ್ಪ ಹಿಂಗೆ ಬರ್ತಾಳೆ ಹಂಗೆ ಮೇಲೆ ಹಿಡಿದು ಕೀಳೋಳಂಗೆ ಬರ್ತಾಳೆ. ಅವಳದೇ ಒಂಥರ ಒಬ್ಬ ಏನು ಸೀಮೆ ಕೀಳ್ದಾಳಮ್ಮಂಗೆ. ಅತ್ತೆ ಸೊಸೆ ಭಾರಿ ಇದಾರಪ್ಪ ಅವರು. ಮತ್ತೆ ಅವಳು ಹಂಗೇನೆ ವಯಸ್ಸೋದ್ಮೇಲೆ ಅವಳ್ದೊಂಥರ ಹೋಗಿ ತಲೆ ಬಸ್ಕೆಂಬೋದು, ಪೌಡ್ರ್ ಹಾಕ್ಯಂಬೋದು. ಇವಾಗ ಒಂಥರ ಅವಳ್ದು ಅವು ಥರ ಆ ಸಾಸಿ ಬಂದಿರಾಳು ಇನ್ನು ಹಂಗೆ ಮಾಡಲ್ಲಪ್ಪ. ಅವಳದೇ ಒಂಥರ ಏನು ಮಾಡೋಕ್ಕಾಗಲ್ಲ. ತಂದಿಕ್ರಿ ಎಲ್ಲ ಪಾತ್ರೆ ಪಡೆದೆ ಎಲ್ಲ ತಂದಿಕ್ಕೊಂಡು ಎಲ್ಲ ಇಕ್ಕೇಳ್ರಿ. ಅಲ್ಲ ನೀವು ಸುಮ್ಮನಿದ್ರು ಇರ್ಬೋದಾಗಿತ್ತು. ಹೋಗಿ ನೀವು ಅವ್ರ ಮಾತು ಕೇಳಿ ಮಂಚ ತಗೊಂಬಂದಿದ್ರೆ. ಮಂಚ ಇವಾಗ ಎಲ್ಲಿ ಇಕ್ತಿರಿ ಹೇಳು? ಮಂಚ ಇತ್ತು ಗರ್ವ ಇಲ್ಲೇನಿ. ಅಯ್ಯೋ ಅತ್ತೆ, ನಮ್ಮ ಅಕ್ಕೆಯರು ಬಂದಿದ್ರಲ್ಲ, ಒಂದು ಮಂಚ ತಗೊಳ್ಳಿ ಸುಗುಣ ಅಂತ ಹೇಳಿದ್ರು, ತಕ್ಕಂಡು. ಅವಳನ್ನ ಮೂರುಣಕ್ಕನೇ ಹೇಳಿದ್ದು. ಹೋಗತ್ತ ಅವಳ ಮಾತು ಕೇಳಿದ್ಕೆ ನನಗಂತೂ ಇವತ್ತು ಯಾಕೆ ತಗೊಂಡು ಒಯ್ಕೆಮನಪ್ಪ ನನ್ನ ಮಕ್ಕ, ನಾನು ತುಂಬ ಸಿಟ್ಟು ಬತ್ತೈತೆ ನನಗೆ. ಮಂಚ ತಕೊಂತಿರ್ಲಿಲ್ಲಪ್ಪ. ಇವಾಗ ನೋಡೋದು ತಂದು ಎಲ್ಲಿಕ್ಕ ನಮಗೆ ಆಗುತ್ತೆ ಮಂಚನ. ಇವಾಗ ರೂಮಾಗ ಇದ್ದಾವೆ, ಅವನೇ ಅದನ್ನೇ ತಗೊಂಡೋಗ್ಬೋದಾಗಿತ್ತು. ನಾವು ತಗೊಂಡೋಗ್ಲಿಲ್ಲ, ಬಿಡತ್ತ ಇನ್ನೇನು ಅಂತೇಳಿ ಸುಮ್ಮನಾದ್ವಿ. ಅದಕ್ಕೇನು ಬೇರೆದು ಹೊಸ ಥರಂಗೆ ಮಾಡಿಲ್ಲ ಅವಳು. ಅಂತಂದು ಎಲ್ಲಿಕ್ಕ ನಮಗಾಗೈತಿ. ಬೇಕಿಲ್ದವೆಲ್ಲ ನಾ ಸುಮ್ಮನೆ ತಗೋಬಾರ್ದು ಕಣಮ್ಮ. ದುಡ್ಡು ಐತಿ ಅಂತ ತಗೊಂಡ್ರೆ ಹಿಂಗೇನಿ. ನಮ್ಗೇನು ಅವಶ್ಯಕತೆ ಐತೆ ಅದನ್ನ ತಗೋಬೇಕು. ಇವಾಗ ನೋಡು, ನಿಮ್ಮ ಮಂಚ ಎಲ್ಲ ಇದ್ವಲ್ಲ, ನಿಮ್ಮ ರೂಮ್ನಾಗ ನಿಮ್ಮ ಒಯ್ದಾವೆ, ಅವ್ರ ರೂಮ್ನಾಗ ಅವ್ರ ಒಯ್ದಾವೆ. ಏನೋ ಮಂಚ ಇದ್ದು ಕೊಟ್ಟು ತಗೊಂಡು ಮಂಚ ಇಕ್ಕೇನ್ರಿ. 15 ರೂಮ್ನಾಗಳದ್ದು ಬಂದು ತಗೊಂಡೋಗ್ಬೇಕಾ? ಹೊಸ ಮಂಚ ತರಿಸಿದ್ರು. ದುಡ್ಡು ಕುಣಿತಿದ್ವೇನಾ, ದುಡ್ಡು ಐದಾವೆ ಅಂತ ನೀವು ಸರ್ ಬಂದಂಗೆ ಮಾಡ್ಕೆ ಬಿಡ್ತೀರ ನೋಡಿ. ಇವಾಗ ಸುಮ್ಮನೇನಿ ಅದ್ವಾನದಂಗೆ ಆಗುತ್ತೆ. ಬಿಡು ಅದ್ವನೇನು ಆಗಲ್ಲ. ಅಲ್ಲೆಲ್ಲ ಹೊರಗೆ ಇಕ್ಕಿರಾತು. ಇಲ್ಲಾಂದ್ರೆ ಅಲ್ಲಿ ಹೊರಗೆ ಬೇಸಿಗೆ ಕಾಲ ಅಲ್ಲ ಇವಾಗ, ಹೊರಗೆ ಹಾಕ್ಯಂಡು ಮನಿಕೆ ಮಕ್ಕ ಚೆನ್ನಾಗಿರುತ್ತೆ. ಅಂಗ್ಳದಾಗ ಹಾಕ್ಯಂಡ್ರಾತು. ಕೊಬ್ಬಣದಲ್ಲೇ ಚೆನ್ನಾಗೈತಾ, ಭಾರ ಐತಾ? ಒಳ್ಳೇದು. 10,000 ರೂಪಾಯಿ ಮಂಚ ಕಣಮ್ಮ. ಹೋಗಿ ತಗೊಂಬಂದಿದ್ದು. ಅಯ್ಯೋ ಸುಗುಣ ಕೇಳಲಿಲ್ಲ, ಮಂಚ ಬೇಕು ಅಂತ. ಇಲ್ಲಿಗೆ ಬರೋಣಂದ್ರೆ ಬಿಡತ್ತಾಗಿ ಇನ್ನೇನು ಅವ್ರ ತಗ ಹೋಗಿ ಅವ್ರನ್ನ ಮಾತಾಡೋದು ನಾವೊಂದು ಮಾತಾಡೋದು ಅಂತ ಹೇಳಿ ಅದಕ್ಕೇ ಸುಮ್ಮನೆ
ತಗೊಂಬಂದಿದ್ದಾಯ್ತು ದುಡ್ಡು ಖರ್ಚು ಮಾಡಿ. ಹೇಳತ್ತ ನೀನು ಅವ್ರ ಮಾತು ಕೇಳಿ ಕೂಣದ ಹೆಂಗೇನಿ. ಇವಾಗ ಸುಮ್ಮಂತೊಂದು ಹೊರಕ್ಕೆ ಹೋಗಪ್ಪ, ಯಾಕೆ ಸುಮ್ಕೆ ಹೋಗ್ರಿ. ಅವ್ರ ಬರತ್ತಿಗೆ ಅವರು ಬೆಂಗ್ಳೂರಿಗೆ ಒಯ್ಯರಿ, ಅವ್ರಿಗೆ ಅವ್ರ ಬರತ್ತಿಗೆಲ್ಲ ತಂದಿಕ್ಕು. ಅವ್ರು ಯಾವ ಥರ ಮಾತಾಡಲಿ ನೀವು ಸುಮ್ಮನೆ ಇದ್ಬಿಡ್ರಿ. ಇವಾಗ ಹೋಗಿರೋದು ನಿಮ್ಮ ತಪ್ಪು. ಇವಾಗ ಯಾವ ಥರ ಮಾತಾಡಿದರೆ ನೀವು ಸುಮ್ಮನೆ ಇರ್ರಿ, ಯಾತು ಮಾತಾಡಕ್ಕೆ ಹೋಗ್ಬೇಡ್ರಿ, ದುಡ್ಡು ಹೇಳಿ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಅದ್ಯಾಕೆ ಮಾಮ, ಅದ್ಯಾಕೆ ಸುಮ್ಮನಿರ್ಬೇಕು? ಇಲ್ಲಿ ನಮಗೂ ಇರೋ ಅಧಿಕಾರ ಐತಿ ಮನೆಯಾಗೆ. ನಾವು ಸುಮ್ಮನೆ ಬಿಡತ್ಲ ಬಾಡಿಗೆ ಮನೆ ಸಿಕ್ತು ಅಂತ ಹೇಳಿ ಹೋಗಿದ್ದಷ್ಟೇನಿ. ನಾವೇನು ಬಾಡಿಗೆ ಮನೆ ಸಿಕ್ಕಿದ್ರೆ ನಾವೇನೇನು ಗೊತ್ತಿರಲಿಲ್ಲ. ಯಾಕೆ ಅವ್ರು ತಗೊಂಡು ಮುಸ್ಕೊಂಡು ನಾವ್ಯಾಕೆ ಎದ್ರಕೊಂಡು ಇರ್ಬೇಕು? ಅವ್ರಿಗೆ ಎದ್ರಿಕೊಂಡು ಅವ್ರು ಯಾಕೆ ಅವ್ರು ದೊಡ್ಡವರು ಅಂತ ಹೇಳಿ ಅವ್ರಿಗೆ ಎದ್ರಿಕೊಂಡು ಸುಮ್ಮನೆ ಇರ್ಬೇಕೇನು? ಯಾರು ಎದ್ರಿಕೆ ಮಲಿಗೆ ಅವ್ರು ದುಡಿದ್ರೆ ಅವ್ರದ್ದು, ನಮ್ಮ ದುಡಿದ್ರೆ ನಮ್ಮದು, ನಮ್ಮ ದುಡಿಮೆ ನಮ್ಮದು. ಅವ್ರಿಗೆ ಎದ್ರಿಕೊಂಡು ನಾವಿರೋ ಅಂಥದ್ದೇನಿಲ್ಲ. ನಾವೇನು ಅವ್ರದ್ದೇನೇನು ಮುಟ್ಟಲ್ಲ. ಇನ್ಮೇಲಿಂದ ನಮ್ಮದು ಎಣ್ಣೆ ಬೆಣ್ಣೆ ಎಲ್ಲ ನಾವು ಬೇರೆ ಬೇರೆ ಮಾಡ್ಕೊಂಡು ತಿಂತೀವಿ, ಅವ್ರು ಬೇರೆ ಬೇರೆ ಮಾಡಲಿ ಹೇಳ ಅಷ್ಟೇ. ನಾವು ಅವ್ರಿಗೆ ಎದ್ರಿಕೆಮ್ಮ ಅಂಥದ್ದೇನಿಲ್ಲ. ಅವ್ರು ಅಂದ್ಕೊಂಡವ್ರೆ ನಮ್ಗೆ ಎದ್ರಿಕಂತಾರೆ ಇವರು ಅಂತೇಳಿ. ನಾವು ಎದಕ್ಕೆ ಎದ್ರಿಕೊಂಡವ್? ನಾವು ಯಾರಿಗೂ ಎದ್ರಿಕೆಮ್ಮಲ್ಲಿ ಬಿಡು. ಅಲ್ಲ ಯಾಕೆ ನೀವು ಹೋಗಿದ್ರಲ್ಲ ಈಗಳಪ್ಪ ಬಂದವ್ರೆ ಇವಾಗ ಅಂತ ಹೇಳಿ ಮಾತಾಡ್ತಾರೆ. ಅದಕ್ಕೇನೆ ಸುಮ್ಕಿರ್ರಿ, ಆತು ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವೊಂದು ಮಾತಾಡ್ದ ಅವ್ರೊಂದು ಮಾತಾಡೋದು ಯಾಕೋ ಸುಮ್ಮನೆ ದೊಡ್ಡದಾಗ ಜಗಳ ಅಂತ ಹೇಳಿದ್ದು. ಸುಮ್ಮನೆ ಯಾಕೆ ಅತ್ಲಾಗೆ ಅಂತ ಹೇಳಿ. ನಾವೇನು ಬೇರೆ ಯಾರ ಮನೆ ಬಾಕ್ಲಕ್ಕೂ ಹೋಗಿಲ್ವಲ್ಲ, ನಮ್ಮ ಮನೆಗೆ ನಾವು ಬಂದಿದ್ದೀವಿ ಅಷ್ಟೇ. ನಾವು ಅವಾಗಲೇ ಹೋಗ್ತಾ ಇರಲಿಲ್ಲ. ನಾವು ಬಿಡು ಮನೆಗಿನೇ ಕಟ್ಕೊಂಬನ, ಮನೆ ಕಟ್ಕೊಂಡು ಮತ್ತೆ ಹಂಗಿದ್ದು ಹೋಗೋಣ, ಒಂದೇ ಮನೆಯಾಗಿದ್ದರೆ ಯಾಕೆ ಸುಮ್ಮನೆ ಕಿರಿಕಿರಿ ಅಂತ ಹೇಳಿ ಹೋಗಿದ್ದು. ಹೋಗಿದ್ದು ಇವಾಗ ನೋಡು ಮನೆ ಸಿಗ್ದಿಲ್ಲದಕ್ಕೆ ಬರೋಂಗಾಗೈತೆ ಅಷ್ಟೇ. ಹೋಗ್ರಿ ತಂದಿಕ್ಕೆ ಹೋಗ್ರಿ ಇತ್ಲಾಗೆಲ್ಲ ಪಾತ್ರೆ ಸಾಮಾನುಗಳೆಲ್ಲ ಇತ್ಲ ತಂದಿಕ್ಕೆ ಹೇಳ್ರಿ. ಬರ್ರಿ ಫಸ್ಟ್ ಖಾಲಿ ಮಾಡೋಣ. ಅವಳು ಒಳ್ಳೆಯಲ್ಲ ಅವಳು. ಅವಳು ಚಿಕ್ಕಿ ಪಿಕ್ಕಿ ಅಂತಾಳ ಅನ್ಬೇಕಂತ ಅವಳನ್ನ ಚಿಕ್ಕಿ ಪಿಕ್ಕಿ. ನೋಡಕ್ಕೆ ಹಂಗೇನೆ ಅಲ್ಲಿ ಒಂದು ವಯಸ್ಸಾಗೈತೆ. ನಾನು ಚಿಕ್ಕಿ ಪಿಕ್ಕಿ ಅನ್ನು ಅಂತಾಳೆ, ಚಿಕ್ಕಿ ಅನ್ನು ಅಂತಾಳೆ. ಏನು ಹೇಳ್ತಿ ಬಾ. ಎಲ್ಲ ತಂದಿಕ್ತೀವಿ. ನಿಮ್ಮನ್ನ ಏನನ್ನ ಕೇಳಿರಿ ಇಲ್ಲಿ ಮಾಡ್ಕೊಂಡು ಉಣ್ತಾರಪ್ಪ, ಅವ್ರಿಗೂ ಇರೋ ಅಧಿಕಾರ ಐತೆ, ಇರ್ತಾರೆ ಅಂತ ಹೇಳಿ ನೀವಿಬ್ಬರಳು ಹೇಳ್ಬೇಕು. ನಿಮ್ಮ ಒಬ್ರದ್ದೇ ಅಲ್ಲ ಕಣಪ್ಪ, ನಿನ್ನ ಬೇರೆ ಹೋಗಿಲ್ಲ, ನಿಮ್ದು ಒಬ್ರದ್ದೇ ಆಗಿದ್ರೆ ಯಾಕೆ ಬಂದ್ರಿ, ಏನು ಯಾಕೆ ಇದ್ದೀರಾ ಅಂತ ಕೇಳ್ಬೋದಾಗಿತ್ತು. ಅವರು ಬೇರೆ ಮಾಡ್ಕೊಂಡು ಉಣ್ತಾರೆ, ನಿಮ್ಮದೇನೆ ಅವ್ರು ಏನು ಮುಟ್ಟಲ್ಲ, ಅವ್ರು ನೀವೇನು ಮುಟ್ಟಬೇಡ್ರಿ ಅಂತ ಹೇಳು ಅಷ್ಟೇನಿ. ನೀವಿಬ್ಬರು ಹೇಳಿರಿ ನಡೀತೈತೆ. ಅಪ್ಪ ಅಮ್ಮ ಯಾವ್ದಾರು ಹೇಳ್ಬೇಕು. ಸರಿಯಪ್ಪ ಆಯಿತು, ಹೇಳನ್ನ ಹೇಳ್ತಕ ಹೇಳ್ಬೇಕು. ತಿರ್ಗ ಅವ್ರು ಏನಾರ ಮಾತಾಡೋದು ಯಾಕೆಲ್ಲ ಸಮಸ್ಯೆ. ಅವ್ರೇನು ಬೇರೆ ಹೋಗಿಲ್ಲಪ್ಪ, ನೀವು ಸುಮ್ಮನಿರ್ಬೇಕು, ಅವ್ನಿಗೂ ಬೇರೆ ಅಧಿಕಾರ ಐತೆ, ಅವ್ರು ಬೇರೆ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ರಿ, ಸುಮ್ಮನಾಗ್ರಿ ನೀವು ಅಷ್ಟೇ. ನಾನೆಲ್ಲ ಹೇಳ್ತೀನಿ ಬಿಡು ಪಾಪ. ನಾನೆಲ್ಲ ಹೇಳ್ತೀನಿ. ಪಾತ್ರ ಸಾಮಾನುಗಳೆಲ್ಲ ಹೋಗಿ ಸುಗುಣ ತಂದು ಇಕ್ಕಾಡ್ರಿ ಎಲ್ಲ ನೈಟ್ಲಾಗಿ. ಎಲ್ಲ ಈ ವಾಜಾರೆಲ್ಲ ನಿಮ್ಮದು, ಈ ವಾಜಾರೆಲ್ಲ ನಿಮ್ಮದು ಅಷ್ಟೇ. ಹಿಂಗಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಇವಾಗ ಇಲ್ಲಿ ಬರೋ ಅಧಿಕಾರ ಐತಿ. ನಾ ಬರಬೇಡಪ್ಪ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನೂ ನಾ ಭಾಗ ಕೊಟ್ಟಿಲ್ಲ. ಭಾಗ ಕೊಟ್ಟಿಲ್ದಲೇ ಇಲ್ಲಿ ಬರಬೇಡಪ್ಪ ಅಂತ ಹೇಳೋಕ್ಕಾಗಲ್ಲ. ಏನೇನೋ ಭಾಗ ಕೊಟ್ಟಿದ್ರೆ ಅವ್ರೇನೋ ಅವ್ರದ್ದು ಅವ್ರು ಮಾಡ್ಕೊಂಡಿದ್ರೆ ನೀವು ಹೆಂಗೆ ಬರ್ತೀರ ಅವ್ರ ಮನೆಯಕ್ಕೆ ಅಂತ ಕೇಳ್ಬೋದಾಯ್ತು. ಇಬ್ಬರೊಳಗೂ ಸೇರಿರೋದ್ರಿಂದನ ಇದು ನಾವು ಕೇಳೋ ಅಂಥ ಅಧಿಕಾರ ಏನಿಲ್ಲ. ಇವಾಗ ಬಂದು ಇಲ್ಲಿ ಇರ್ತೀನಿ ಅಂದರೆ ಇರಲಿ ಹೇಳಿ ಇವರು ಅಷ್ಟೇನೆ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.